ಈ ಪ್ರಪಂಚದಲ್ಲಿ ಹಲವಾರು ಮಾರಕ ಸಾಂಕ್ರಾಮಿಕ ರೋಗಗಳಿವೆ. ಅಂತಹದರಲ್ಲಿ ಒಂದು ಕ್ಷಯರೋಗ. ಈ ಕ್ಷಯರೋಗದ ನಿದರ್ಶನಕ್ಕಾಗಿ ನಾವು ಕರ್ನಾಟಕದ ಒಂದು ಕುಗ್ರಾಮ ಚಂದ್ರಾಪುರಕ್ಕೆ ಹೋಗುತ್ತಿದ್ದೇವೆ. ಇಲ್ಲಿ ಅದ್ದೂರಿಯಿಂದ ನಡೆಯುವ ಹಬ್ಬವೇ ವೀರಭದ್ರೇಶ್ವರನ ಜಾತ್ರೆ. ಗೌಡ್ರೆ 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 ಯಾರ್ ಬಂದವ್ರು ಗೊತ್ತಾ ಗೌಡ್ರೆ? ಯಾರಲ್ಲ ಮಂಜ? ಅದೇ ನಮ್ಮ ಮಾವ ತಪ್ಪದಾಗ ಮಾವ ಕತ್ತಿದ್ರಲ್ಲ ಗೌಡ್ರೆ ಹುಡುಗರು. ಹೆಂಗಾಗ ಅವ್ರು ಗೊತ್ತಾ ಗೌಡ್ರೆ? ಈಗ ಏನಾಯ್ತು? ನಮ್ ತೆಳ್ಳಿಗೆ ಉದ್ದಕ್ಕಿದ್ನಲ್ಲ ಸುರೇಶ ದೊಡ್ಡ ಇಂಜಿನಿಯರ್ ಆಗವನೆ. ಹೌದಾ? ಮತ್ ನಮ್ ರಮೇಶ ಟೀಚರ್ ಆಗವನೆ. ಒಳ್ಳೆ ಚುಸ್ಕೊಂಡ್ಬಿಡ್ತಿನಲ್ಲ ಮೂರ್ತಿ ದುಡ್ಡು ಹಾಕ್ಬಿಟ್ರ ಆಗವನ್ ಗೌಡ್ರೆ. ಹೌದಾ? ನಮಸ್ಕಾರ ರೀ ಗೌಡ್ರೆ. ನಮಸ್ಕಾರಪ್ಪ. ಆರಾಮದಿರಲ್ರಿ? ಆರಾಮದೀನಿ. ನೀವು ಆರಾಮದಿರಲ್ವ? ಏನಪ್ಪ ಸಕ್ಕರೆ ಕಾಯಲ್ಲ ಮೈ ಗಂಟದ. ಕಾಫಿ ಕುಡಿಯಂಗಿಲ್ಲ, ಟೀ ಸುಮ್ಮಿರ್ಲಾ, ಬಾಳ ವರ್ಷ ಆದ್ಮೇಲೆ ಬಂದಾರ. ನೋಡಪ್ಪ ಇಂಜಿನಿಯರ್ ಆಗಲ್ಲ. ಇಲ್ಲಿನ ರೋಡ್ಗಳು ನೋಡು ಹೇಗಿದೆ ಅಂತ. ಏನ್ ಮಾರೆ ರೋಡ್ ನೋಡ್ ಮುಂದೆ ಮಾಡ್ತಾ ಇದಾರ ಕಣೋ ಮಾಡ್ಲಿ. ಈಗೇನು ಗಲ್ಲಿಗೊಬ್ರು ಇಂಜಿನಿಯರ್ ಸಿಗ್ತಾರೆ, ನೀವು ಡಾಕ್ಟರ್ಗಳಪ್ಪ ತುಂಬಾ ರೇರು. ನಮ್ಮ ಮಾರುತಿ ಅಲ್ಲ? ನಮ್ಮ ಮಾರುವ ಮಾರುತಿ ಈ ಕಡೆ ನೋಡಿ, ಕಡೆ. ಗೌರ್ಮೆಂಟ್ ಹಾಲಿ ತಪ್ಪಾರಿ ಬಂದತ್ತ. ಹಾಲಿ ತಪ್ಪೇನ್ ಬಂದಿಲ್ಲ ನಾವು. ನಿಮ್ ಜಾತ್ರೆಗೆ ಮತ್ ನಿಮ್ಮ ನೋಡ್ಕೊಂಡ್ ಹಾಕ್ ಬಂದಿವಿ. ಹೌದಾ? ಮೇನೋ ಮುಖೇಶ ಕಾಣಂಗೆ ಇಲ್ಲ, ಜಾತ್ರೆಲು ಕಾಣ್ಲಿಲ್ಲ. ಒಂದ್ ತಿಂಗಳ ಕೆಂಪೋತ್ ಮನ್ಯಾಗ ಕೂತಾನೋಪ್ಪ ಅವ. ಏನ್ ಕೆಮ್ಮಾಕತ್ತಿಲ್ಲ ನೀನು? ಇಲ್ಲಿ ಡಾಕ್ಟರ್ ತೋರ್ಸುವ ಸ್ವಲ್ಪ. ತೋರ್ಸಲ್ಲ ಬರ್ರಿ, ಮುಖೇಶ್ ಮನೆಗೆ ಹೋಗಿ ಬರ್ನು ಹೆಂಗದ ನೋಡ್ಕೊಂಡ್ ಹೌದು, ಬರ್ರಿ ಹೋಗೋಣ. ನೋಡ್ಕೊಂಡ್ ಬರೋ ತಮ್ಮನ ಎಲ್ಲೋ ಈ ಮನ್ನ ಯಾವಾಗ ನೋಡ್ರಿ ಕೆಮ್ತ ಒಳಗ್ ಬಿದ್ದಾನೆ. ಆರಾಮಿಲ್ಲೋ? ಬರ್ರಿ 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 ಕಡೆ ಬರ್ರಿ. ಅಣ್ಣ ನಿನ್ ದೋಸ್ತರು ಬಂದವ್ರ ನೋಡು. ಅದೇ ನಿನ್ ದೋಸ್ತರು ಬಂದಾರ. ಯಾರು? ಏನ್ ಲೇಸಿದ್ದೆ ಇಷ್ಟು ಕೆಮ್ಮತ್ತಿದ್ದೆ? ಯಾರು? ನಾವಪ್ಪ ನಿಮ್ ದೋಸ್ತ ಬಿಟ್ಟು ನಮ್ಮನ್ನ. ಬರ್ರಿ ಕುಂದ್ರಿ. ಇಲ್ಲೇ ಮುಖ್ಯ. ಎಷ್ಟ್ ದಿನದಿಂದ ಈ ತರ ಕೆಮ್ಮತ್ತಿದ್ಯಾ? ಎಲ್ಲಿ ಒಂದ್ ತಿಂಗಳ ಆಗಕ್ ಬಂತು ಕೆಮ್ತ. ಮತ್ತಿನ್ನೇನ್ ನಿನ್ ಲಕ್ಷಣಗಳಿದ್ಯಪ್ಪ? ಸುಸ್ತಾಗ್ತಿದೆ, ಕೆಮ್ತೀನಿ. ಮತ್ತೆ ಎಷ್ಟ್ ದಿನ ಆಯ್ತು ಬರೀ ಸುಸ್ತಾಗ್ತಿದೆ ಅಂತಾನೆ. ಒಂದ್ ರೊಟ್ಟಿ ನುಮ್ರಿ ಎಲ್ಲ ಏನಿಲ್ಲ. ನಾಯಿನೇ ಊರ್ ಮೇಲೆ ಹೋಗೋ ನಾಯಿನೇ ಜಾಸ್ತಿ ತಿಂತಿದ್ದಾಣೋ. ಆಗ್ತಿಲ್ಲ ನಂಗೆ. ರಾತ್ರಿ ಎಲ್ಲಾ ಕೆಂಡ ಫುಲ್ ಬೆವ್ತಿದ್ದಾನೋ. ಭಯಂಕರ ಬೆವ್ತಾನೆ. ಯಾರು ಏನು ಮಾಡ್ಸಾರ ನೋಡಿದ್ರೆ ಯಾವ ಎಷ್ಟ್ ಕೊಡ್ತ ಡಾಕ್ಟರ್ ತೋರ್ಸಂಗ್ ಬಾಂದ್ರೆ ಬರೋದೇ ಇಲ್ಲ ಇವ. ನೋಡ್ರಿ ಸ್ವಲ್ಪ. ಹೌದಪ್ಪ, ಇನ್ನ ಹೀಗೆ ತಡ ಮಾಡೋದ್ ಬೇಡ. ನಾಳೆನೆ ಆಸ್ಪತ್ರೆ ಹೋಗಿ ತಪಾಸಣೆ ಮಾಡಿಸ್ಕೊಂಡ್ ಬರೋಣ. ಎಷ್ಟೊಂದ್ ಕೆಮ್ತಿದ್ಯಾ? ನಾನು 15 ಇದ್ನಿ. ಅವಂದೇ ಕ್ಯಾಂಬರ್. ಹಂಗಿದ್ರೆ ಸರಿ, ಇಬ್ರು ನಾಳೆ ಆಸ್ಪತ್ರೆ ಕರ್ಕೊಂಡ್ ಹೋಗಿ ಎಲ್ಲ ಟೆಸ್ಟ್ ಮಾಡಿಸ್ಕೊಂಡ್ ಬರೋಣ. ಏನು ಊರಿಗೆ ತುಂಬಾ ಜನ ಆದ್ಮೇಲೆ ಬಂದಿದ್ದೀರಾ? ಬಂದಿದ್ವಿ. ನಮ್ಮ ಫ್ರೆಂಡ್ ಅದಕ್ಕೆ ತುಂಬಾ ದಿನದಿಂದ ಕೆಮ್ತಿದ್ದ. ಏನಾಗಿದೆ? ಏನಾಗಿದೆ? ಕೆಮ್ಮು ಡಾಕ್ಟ್ರೆ, ಕೆಮ್ಮು. ಒಂದ್ ತಿಂಗಳು ಆಗಕ್ ಬಂತು ಕೆಮ್ಮು ಡಾಕ್ಟ್ರೆ. ಜ್ವರ ಅದೆಲ್ಲ ಇದೆಯಾ? ಹ್ಞೂ ಡಾಕ್ಟ್ರೆ. ರಾತ್ರಿ ಟೈಮೆಲ್ಲ ಬೆವರೇನೋ ಬರುತ್ತಾ? ಹ್ಞೂ ಡಾಕ್ಟ್ರೆ. ಹಸಿವೆಲ್ಲ ಕರೆಕ್ಟ್ ಆಗುತ್ತಾ? ಇಲ್ಲ ಡಾಕ್ಟ್ರೆ, ಒಟ್ಟು ಹಸಿವೆ ಆಗಲ್ಲ.
ತಗೊಂಡು ಊಟನ ಸಮಸ್ಯೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಅನ್ಸುತ್ತೆ. ನಾನು ಕೊಡ್ತೀನಿ. ಅಲ್ಲಿ ಮೇಲ್ಗಡೆ RTCP ಸೆಂಟರ್ ಇದೆಯಲ್ಲ, ಅಲ್ಲಿ ಮಾಡಿಕೊಡ್ತೀನಿ. ಕಾರುವಿ ಇವ್ರ ಮನೇಲೆ ಇದ್ದ, ಆದ್ರಿಂದ ಇವ್ರಿಗೂ ಸ್ವಲ್ಪ ಕೆಮ್ಮು ಹಾಗೆ ಬರ್ತದೆ. ಅವ್ರನ್ನ ಮಾಡಿಸ್ಬಿಟ್ರೆ ಒಳ್ಳೇದು ಅಂತ ಅನ್ಕೋತೀನಿ. ಮಾಡಿಸ್ಬಿಡಿ, ಏನ್ ಮೇಲ್ಗಡೆ ಪ್ರಾಬ್ಲಮ್ ಆಗಲ್ಲ. ಮಾಡಿಸಿ. ಇದು ರಿಪೋರ್ಟ್ ತಂದು ನಾನು ತೋರಿಸಿ, ನಾನು ಏನಂತ ಆಮೇಲೆ ಬಾಯ್. ಹಾಸ್ಪಿಟಲ್ ಇಂದ ಡಾಕ್ಟರ್ ಚೇತನ್ ಅವ್ರು ಕಳ್ಸಿಕೊಟ್ಟಿದ್ದಾರೆ. ಇಬ್ಬರಿಗೂ ಆಪರೇಷನ್ ಮಾಡೋದು. ಆಯ್ತು, ನೀವು ಹೋಗಿ ಸ್ಕೂಟರ್ ಸೆಂಟರ್ ಬರೋದು ಬನ್ನಿ. ಡಾಕ್ಟರ್ ಚೇತನ್ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಏನು ರಿಪೋರ್ಟ್ ತಂದ? ಹೌದು, ಅವರಿಬ್ಬರದ್ದು ರಿಪೋರ್ಟ್ಸ್ ತಂದೆ. ಇಬ್ಬರದ್ದು ಇದರಲ್ಲಿ ಇದೆಯಾ? ಹೌದು. ಚೆಸ್ಟ್ ಎಕ್ಸ್ರೇಸ್ ಕೂಡ ಅಲ್ಲೇ ಇದೆ ನೋಡಿ. ಎರಡು ಕನ್ಫರ್ಮ್ ಕೇಸಸ್ ಆಫ್ TB. ಓಕೆ, ಫಸ್ಟ್ ಕ್ಲಾಸ್ ಇದೆ, ಏನು ತೊಂದರೆ ಇಲ್ಲ. 6 ಮಂತ್ಸ್ ಕಂಟಿನ್ಯೂಸ್ ಕೋರ್ಸ್ ಇದೆ, ಅದನ್ನ ತೊಗೊಂಡ್ರೆ ಏನಾಗಲ್ಲ, ಓಕೆ, ನಾರ್ಮಲ್ ಆಗ್ತಾರೆ. ಧನುಷ್ ಅಂತ ಡಾಕ್ಟರ್ ವರ್ಕರ್ ಇದ್ದಾರೆ, ಓಕೆ, ಅವ್ರಿಗೆ ಹೋಗಿ ಕೇಳಿ, ಅವರೆಲ್ಲ ಟ್ರೀಟ್ಮೆಂಟ್ ಪ್ರೋಗ್ರಾಮ್ಸ್ ಎಲ್ಲ ಹೇಳ್ತಾರೆ. ಸರಿ ಡಾಕ್ಟರ್. ನಾನು ಹೇಳ್ತೀನಿ, ನಾನು ಅವ್ರಿಗೆ ಹೇಳ್ತೀನಿ. ಇದು ತಗೊಳಪ್ಪ, ಇದು ನಿಮ್ಮ ಮೆಡಿಸಿನ್. ಇದು ನಿಮ್ದು ತಪ್ಪೆ ತಗೋಬೇಕಿದ್ರು. ಆಯ್ತು, ಏನಾಯ್ತಪ್ಪ ಅವ್ರಿಗೆ? ಹಂಗಾದ್ರೆ ನೀನು ಅವ್ರಿಬ್ರು ಟ್ಯಾಬ್ಲೆಟ್ ಕರೆಕ್ಟಾಗಿ ನೋಡಿ ತಗೊಂಡಿದ್ದಾರೆ ನೋಡ್ಕೊಂತಿರು. ಆಮೇಲೆ ವಾರಕ್ಕೊಂದ್ಸತಿ ಅವ್ರು ಬರೋಕ್ಕಾಗಲ್ಲ, ನಿಂಗೆ ಬಂದು ಆಯ್ತಾ? ಇಲ್ಲಿ ಕೂತಾವ ನೋಡಿ ಇವೆರಡು. ಎಲ್ಲೋಗಿ ಅಣ್ಣ ಇಲ್ಲಿ ಊರು ಹುಡುಕಿದೆ ನೀವಿಬ್ರಿಗೆ. ತಗೋಣ, ಇವತ್ತಿನ ಮಾತ್ರೆ ತಗೋಬಿಡು ಮರಿದಂಗೆ. ಅಣ್ಣ ಮಾತ್ರೆ ತಗೋ, ಡಾಕ್ಟರ್ ಹೇಳ. ಮಾತ್ರೆ ಯಾಕೋ? ಡಾಕ್ಟರ್ ಹೇಳಿಲ್ಲ ಮಾತ್ರೆ ತಗೋ ಅಂತೇಳಿ. ಆಯ್ತು, 3 ತಿಂಗಳು ತಗೊಂಡಿದ್ದಾಯ್ತು, ಈಗೆಲ್ಲ ಕಮ್ಮಿ ಆಯ್ತು ನೋಡು. ಈಗ ಅವಾಗಿಂತ ಪರವಾಗಿಲ್ಲ, ಕೆಮ್ಮಿಲ್ಲ, ಏನಿಲ್ಲ. ಮತ್ತೆ ತಗೊಳ್ಳೋ 6 ತಿಂಗಳು ತಗೋಕ್ ಹೇಳೋರು, ಸುಮ್ಮನೆ ತಗೊಳ್ಳೋ. ಪೂರ್ತಿ ಕಡಿಮೆ ಆಗಲ್ಲ, ಈಗ ಕಡಿಮೆ ಹಂಗೆ ಹೇಳ್ತಾರೆ. 3 ತಿಂಗಳು ಆಯ್ತು, ಕಮ್ಮಿ ಆಯ್ತಲ್ಲ ಈಗ. ಮತ್ತಿ ಮಾಡ ತಗೋಣ, ಮರಿಬೇಡ. ನಂಗೊಂದು ಕೆಲಸ ಐತಿ. ಎಲ್ಲ ತಗೋಬೇಕಪ್ಪ, ಯಾರು ತಗೊಂತಾರ ಇವನ? ನಮಸ್ಕಾರ ನೋಡ್ರಿ. ಇಲ್ಲಿ ಆರಾಮದಿ? ಆರಾಮೈತಿ. ನಮ್ಮ ಮುಖ್ಯವ ಸತ್ಲೇ ಮಾರ್ಯ. ಹೌದ್ರಿ, ನಂಗೆ ಭಾಳ ಭಯ ಆಗತ್ತೀವ ಮಾರ್ಯ. ನಿಮ್ಗೇನು ಆರಾಮದಿ? ಆರಾಮದೀನ್ರಿ. ನಾ 3 ಸಲ ಕಪ್ಪದ ಪರೀಕ್ಷೆ ಮಾಡ್ಸೇನ್ರಿ, ಏನೆಲ್ಲ ಆರಾಮೈತಿ ಅಂತ ಹೇಳಿ ನಾ 6 ತಿಂಗಳು ಗುಳಿಗಿನೂ ಕಂಪ್ಲೀಟ್ ತೊಗೊಂಡೇನ್ರಿ. ನೋಡ್ಪ, ಚಲೋ ಹೆಲ್ತ್ ಬಗ್ಗೆ ನೋಡ್ಕೊ ನೋಡ. ಆಯ್ತು. ಈ ದಿನ ಚಂದ್ರಪುರ ಗ್ರಾಮದಲ್ಲಿ ಪಂಚಾಯತಿ ಸೇರೋ ವಿಷಯ ಅಂತಂದ್ರೆ, ನಮ್ಮ ಗ್ರಾಮದಲ್ಲೇ ನಮಗೆ ಬೆಳೆದಂಥ ಮುಖೇಶ್ ಎಂಬ ಹುಡುಗ TBಯಿಂದ ಸತ್ತೋದ. ಅದು ಏನು TB ಅಂದ್ರೆ ಏನಂತ ತಿಳಿಸ್ಕೊಡಕ ಜಿಲ್ಲಾ ಸರ್ಕಾರದಿಂದ ದೊಡ್ಡ ವೇತನ ಬಂತಾರೆ. ನೋಡ್ರಿ, TB ಅಂದ್ರೆ ಮನೆಗಿದ್ದಲ್ಲ, ಆ TB ಅಂದ್ರೆ ಮನೆಗಿದ್ದಲ್ಲಪ್ಪ, ಅದೊಂದು ರೋಗ, ಸಾಂಕ್ರಾಮಿಕ ರೋಗ. ಡಾಕ್ಟರ್ ಸಾಹೇಬ್ ಹೇಳ್ತಾರೆ, ಕೇಳಿಸ್ಕೊಡಿ. TB ಅಂದ್ರೆ ಅದೊಂದು ಭಯಾನಕ ಸಾಂಕ್ರಾಮಿಕ ರೋಗ. ಮೈಕ್ರೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅಂತ ಮೈಕ್ರೋ ಆರ್ಗ್ಯಾನಿಸಮ್ ಇದೆ. ಅದು ಈ ಸೋಂಕನ್ನು ಹರಡಿಸುತ್ತದೆ. ಡಾಕ್ಟ್ರೆ, ಇದು ಯಾವ ಥರ ಹರಡುತ್ತೆ? ಇದು ಯೂಶಲಿ ಕೆಮ್ಮಿದಾಗ ಹರಡುತ್ತೆ. ಸ್ಫೂಟಮ್ ಅಂತಂದ್ರೆ ಕಫದಿಂದ ಹರಡುತ್ತೆ, ಬಟ್ಟೆಯಿಂದನೂ ಹರಡುತ್ತೆ, ಮತ್ತೆ ಬೇರೆ ಬೇರೆ ವೇಸ್ ಅಂತಾನೂ ಹರಡುತ್ತೆ. ಈ ಕಾಯಿಲೆ ನಮಗಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಫಸ್ಟ್ ಆಫ್ ಆಲ್, ಈ ಕಾಯಿಲೆಗೆ ಕೆಮ್ಮು
ಸತತವಾಗಿ 2 ವಾರ ಅಥವಾ ಅದಕ್ಕಿಂತ ಜಾಸ್ತಿ ಕೆಮ್ಮಿದ್ರೆ ನಾವು ಫಸ್ಟ್ ಅನ್ಕೋಬೇಕಂದ್ರೆ TB ಇರ್ಬೋದು ಅಂತ ಅನ್ಕೋಬಹುದು. ಇದು ಬಿಟ್ಟರೆ ಹಸಿವಾಗದೆ ಇರೋದು, ಸುಸ್ತಾಗೋದು, ರಾತ್ರಿ ಹೊತ್ತಲ್ಲಿ ತುಂಬಾ ಜ್ವರ ಮತ್ತೆ ಬೆವರೋದು, ಇದೆಲ್ಲ ಕಾಮನ್ ಸಿಂಟಮ್ಸ್ ಇರುತ್ತೆ. ಸರ್ ಇದು ಔಷಧಿ ಎಲ್ಲ ಎಲ್ಲಿ ಸಿಗುತ್ತೆ ರೀ? ನಾವೆಲ್ಲ ಬರೋಲ್ಲ ರೀ. ಟ್ರೀಟ್ಮೆಂಟ್ಗೆಲ್ಲ ಎಷ್ಟು ಖರ್ಚು ಆಗುತ್ತೆ ರೀ? ಈ ಚಿಕಿತ್ಸೆಗೆ 1 ರೂಪಾಯಿ ಖರ್ಚು ಕೂಡ ಇಲ್ಲ, ಸಂಪೂರ್ಣವಾಗಿ ಉಚಿತವಾಗಿದೆ. ಇದು ಉಚಿತವಾಗಿರೋದಲ್ಲದೆ ನಿಮಗೆ ದೂರವಾಣಿ ಸಂಖ್ಯೆ ನಿಮ್ಮ ಮೇಲೆ ನಿಗಾ ಇಡಲಾಗುತ್ತದೆ. ನೀವು ಡಾಟ್ಸ್ ಕೇಂದ್ರಕ್ಕೆ ಹೋದಾಗ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಅವರು ನೋಂದಾಯಿಸಿಕೊಂಡು ನಿಮಗೆ ನೀವು ಪ್ರತಿ ಸತಿ ನೀವು ಮಾತ್ರೆ ತಗೊಂಡಾಗ ನೀವು ಒಂದು ಮೆಸೇಜನ್ನು ಅವರಿಗೆ ಕಳಿಸ್ಬೇಕಾಗ್ತದೆ. ಅವಾಗ ಕಳಿಸಿದಾಗ ಅವ್ರಿಗೆ ಒಂದು ಮೆಸೇಜ್ ಸಿಗುತ್ತೆ, ಏನಂದರೆ ನೀವು ಮಾತ್ರೆ ತೊಗೊಂಡಿದ್ದೀರಂತ. ಯಾವಾಗ ಮಾತ್ರೆ ನೀವು ತೊಗೊಳಲ್ವೋ ಆವಾಗ ಅವ್ರು ನಿಮ್ಮ ಮನೆಗೆ ಬಂದು ನಿಮಗೆ ಮಾತ್ರೆ ತೊಗೊಳ್ಳೋಗೆ ಮಾಡ್ತಾರೆ. ಇದಲ್ಲದೆ ನಿಮಗೆ ಪ್ರೋತ್ಸಾಹಧನ ಅಂತ 500 ರೂಪಾಯಿ ಕೂಡ ಕೊಡ್ತಾರೆ. ಸರ್ ಇದು ಪೂರ್ತಿ ತಗೊಳ್ಳೇಬೇಕಾ? ಕಡಿಮೆ ಈ ಚಿಕಿತ್ಸೆಯನ್ನು ಅರ್ಧದಲ್ಲಿ ಬಿಡಬಾರ್ದು. ನಿಮಗೆ ಆರಾಮಾದ ತಕ್ಷಣ ಬಿಟ್ಬಿಡಬಾರ್ದು. ಈ ಚಿಕಿತ್ಸೆಯ ಪೂರ್ಣ ಅವಧಿಯನ್ನು ಮುಗಿಸ್ಬೇಕು, ಗೊತ್ತಾಯ್ತಾ? ಅಕಸ್ಮಾತ್ ಆಗಿ ಇದನ್ನು ಅರ್ಧದಲ್ಲಿ ಬಿಟ್ಟಲ್ಲಿ ನಿಮಗೆ ಆ ಮಾತ್ರೆ ವಿರುದ್ಧ ಕ್ರಿಮಿಗಳು ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಂಡ್ಬಿಡ್ತವೆ. ಆವಾಗ ರೋಗ ಗುಣ ಆಗೋದು ತುಂಬ ಕಠಿಣ ಆಗುತ್ತದೆ. ಇದು ಪೂರ್ಣ ಚಿಕಿತ್ಸೆ ತಗೊಂಡ ನಂತರ ನಮಗೆ ಗುಣ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಈ ಪೂರ್ಣ ಅವಧಿಯಲ್ಲಿ ನಾವು 2 ಸತಿ ಕಫ ಪರೀಕ್ಷೆ ಮಾಡ್ತೀವಿ. ಒಂದು ತೀವ್ರ ಹಂತದ ನಂತರ ಮಾಡಿರ್ತೀವಿ, ಇನ್ನೊಂದು ಪೂರ್ಣ ಚಿಕಿತ್ಸೆ ಆದಮೇಲೆ ಇನ್ನೊಂದು ಕಫ ಪರೀಕ್ಷೆ ಮಾಡಲಾಗ್ತದೆ. ಆವಾಗ ನಮಗೆ ಅದರಲ್ಲಿ ಕಫದಲ್ಲಿ ಕ್ರಿಮಿ ಕಂಡು ಬರ್ದಿರೋದಲ್ಲಿ ಆವಾಗ ನಾವು ಪೇಷಂಟ್ ಗುಣಮುಖರಾಗಿದ್ದಾರೆ ಅಂತ ಹೇಳ್ತೀವಿ. ಚಂದ್ರಾಪುರದ ಈ ಘಟನೆ ಒಂದು ಉದಾಹರಣೆ ಅಷ್ಟೇ. ಭಾರತದಲ್ಲಿ ಈ ತರಹದ ಹಲವು ಹಳ್ಳಿಗಳಿವೆ. TB ಒಂದು ಸಂಪೂರ್ಣವಾಗಿ ಗುಣಪಡಿಸಬಹುದಾದ ಸಾಂಕ್ರಾಮಿಕ ಕಾಯಿಲೆ. 2 ವಾರಕ್ಕಿಂತ ಹೆಚ್ಚು ಕೆಮ್ಮು ಇದ್ದರೆ ನಿರ್ಲಕ್ಷ್ಯ ಬೇಡ. TB ರೋಗಿಗಳ ಚಿಕಿತ್ಸೆಯ ಸಂಪೂರ್ಣ ಅವಧಿಯನ್ನು ತಪ್ಪದೆ ಪೂರ್ಣಗೊಳಿಸಿ. ರೋಗ ಕೈ ಮೀರುವ ಮುನ್ನ ಎಚ್ಚೆತ್ತುಕೊಳ್ಳಿ. TB ಮುಕ್ತ ಭಾರತ ನಮ್ಮೆಲ್ಲರ ಕನಸು. ಈ ಕನಸನ್ನು ನನಸಾಗಿಸಲು ನಾಯಕರ ಹುಡುಕಾಟ ಬೇಡ, ನಾವೇ ನಾಯಕರಾಗೋಣ.